ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ನಾಳೆ ಹೋಲಿ, ಬಟ್ ಇವತ್ತು ನಮ್ಮ ಕಡೆ ಕೊಂಡ ಥರ ಹಾಕಿ ಅದನ್ನು ಹತ್ತಿಸ್ತಾರೆ, ಬೆಂಕಿ ಹತ್ತಿಸ್ತಾರೆ. ಹೋಲಿ ದೇವರಿಗೆ ನಾವು ಪೂಜೆ ಮಾಡ್ತೀವಿ. ಸೊ ಅದರದ್ದು ವ್ಲಾಗ್ ಮಾಡೋಣ ಅಂತ ನಾನಿವಾಗ ಒಂದು 10% ರೆಡಿಯಾಗಿದ್ದೀನಿ ಅಷ್ಟೇ. ಸೊ ಸ್ಯಾರಿ ಉಟ್ಕೋಬೇಕು. ನಾನು ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ, ದೀಪಕ್ ಅವ್ರ ಅಕ್ಕ ಸಖತ್ತಾಗಿ ಸ್ಯಾರಿ ಉಟ್ಸ್ತಾರೆ. ಸೊ ಅಲ್ಲೋಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಹೋಗೋಕ್ಕೆ ಅಂದ್ಬಿಟ್ಟು. ಇವಾಗ ಹೋಗಿ ಅಲ್ಲಿ ರೆಡಿಯಾಗಿ ಆ ಪೂಜೆ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸರಿ, ನಾವು ಬನ್ನಿ ಇವಾಗ ರೆಡಿ ಆಗೋಕ್ಕೆ ಹೋಗೋಣ. ಫ್ರೆಂಡ್ಸ್ ನೋಡಿ, ಇವಾಗ 90% ರೆಡಿಯಾಗಿದ್ದೀನಿ. ಇನ್ನು ತಲೆ ಒಂದು ಬಾಚಿದ್ರೆ ರೆಡಿ ಆಯಿತು ಕಂಪ್ಲೀಟಾಗಿ. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಫುಲ್ ರೆಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ, ಸರಿನಾ? ಅಲ್ಲಿ 8 o'clock ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿ ಹೇಗೆ ಮಾಡ್ತಾರೆ ಅಂತ ಅಲ್ಲೂ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ನನ್ನ ಕಂಪ್ಲೀಟ್ ಲುಕ್ಕು, ಇದು ದೀಪಕ್ದು ಲುಕ್ಕು. ಸೊ ಹೇಗೆ ಕಾಣ್ತಿದ್ದೀವಿ ಅಂತ ನನಗೆ ಕಮೆಂಟ್ ಮಾಡಿ. ಇವಾಗ ಇಬ್ಬರು ರೆಡಿಯಾಗಾಯಿತು. ನೆಕ್ಸ್ಟ್ ಅಲ್ಲಿ ಹೋಗಬೇಕು. ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣ್ತಿದ್ದೀವಿ ಅಂತ ಹೇಳಿ ಫ್ರೆಂಡ್ಸ್. ಆಬ್ವಿಯಸ್ಲಿ ನಾನೇ, ಅಂತದ್ದು ಇಲ್ಲ, ಈ ಸತಿ ನಾನು. ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಿದ್ದೀನಾ? ನಾವಿವಾಗ ಇಲ್ಲಿ ಹೋಲಿದು ಬರ್ನ್ ಮಾಡ್ತಾರಲ್ಲ, ಹೋಲಿಕಾ ಹತ್ರ ಬಂದ್ವಿ. ಸೊ ಈ ಫೆಸ್ಟಿವಲ್ನ ತುಂಬ ಸ್ಪಿರಿಚುವಲ್ ಆಗಿ ಮಾಡ್ತೀವಿ ನಾವು. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಾವು ಫಸ್ಟು ಪೂಜೆ ಮಾಡ್ತೀವಿ. ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಮತ್ತು ಹೋಲಿ ಹಾಕಿ ಕಾಯಿನ ನಾವು ನಮ್ಮ ತಲೆಯಿಂದ ನೀಳಿಸ್ಬಿಟ್ಟು ಅಲ್ಲಿ ಬರ್ನ್ ಆಗ್ತಿದೆಯಲ್ಲ ಅಲ್ಲಿಗೆ ನಾವು ಇಡ್ತೀವಿ. ನಮ್ಮಲ್ಲಿರೋ ಕೆಟ್ಟದ್ದು ಏನಾದರೂ ಮಾಡಿಸಿದ್ರೆ ಅಥವಾ ಕೆಟ್ಟ ಶಕ್ತಿ ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ಅದನ್ನ ಬರ್ನ್ ಮಾಡ್ತಾರೆ ಕಾಯಿನ. ಅದಾದಮೇಲೆ ನಾವಿಲ್ಲಿ ಪೂಜೆ ಮಾಡಿದ್ವಿ, ಅರಿಶಿನ ಕುಂಕುಮ ಹಾಕಿ. ಮತ್ತು ಹೋಲಿ ಆಗಿರೋದ್ರಿಂದ ಕಲರ್ ಬಣ್ಣಗಳನ್ನ ಹೋಲಿನ ತಂದು ಅಲ್ಲಿಗೆ ಹಾಕ್ತೀವಿ. ಸೊ ದೇವರೇ ಎಲ್ಲ ಒಳ್ಳೇದು ಮಾಡು ಅನ್ನೋ ಥರ ಇದು ಒಂದು ಸ್ಟಾರ್ಟು. ಈ ಹಬ್ಬ ನಮಗೆ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಇದು ಸ್ಟಾರ್ಟ್ ಆಗುತ್ತೆ. ಈ ಹಬ್ಬನ ಏನಕ್ಕೆ ಮಾಡ್ತಾರೆ ಅಂದರೆ, ಭಕ್ತ ಪ್ರಹ್ಲಾದ ಇರ್ತಾರಲ್ಲ, ಅವ್ರನ್ನ ಹಿರಣ್ಯಕಶಿಪ ಅವರು ಸಾಯಿಸ್ಬೇಕು ಅಂತ ಅಂದ್ಬಿಟ್ಟು ಈ ಥರ ಒಂದು ಕಟ್ಟಿಗೆಗಳನ್ನೆಲ್ಲ ಇಟ್ಟು, ಅವ್ರ ತಂಗಿ ಹೋಲಿಕಾ ಅಂತ ಇರ್ತಾರೆ, ಅವ್ರಿಗೆ ಅಗ್ನಿ ಶಕ್ತಿ ಇರುತ್ತೆ. ಸೊ ಅದಕ್ಕೆ ಪ್ರಹ್ಲಾದನ ಬೆಂಕಿಯಿಂದ ಸುಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಕಟ್ಟಿಗೆ ಎಲ್ಲ ಹಾಕಿ ಅದ್ರ ಮೇಲೆ ಪ್ರಹ್ಲಾದನ ಕೂರಿಸಿ ಅವ್ರ ತಂಗಿನ ಕರೆಸಿ ಇವ್ರನ್ನ ಸುಟ್ಟಾಕು ಅಂತ ಹೇಳ್ತಾರೆ. ಬಟ್ ಆದರೆ ಅವರು ನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಅವರಿಗೆ ಏನೂ ಆಗೋದಿಲ್ಲ. ಆದರೆ ಅಲ್ಲಿ ಇರ್ತಾರಲ್ಲ ಹೋಲಿಕಾ, ಹಿರಣ್ಯಕಶಿಪ ಅವ್ರ ತಂಗಿ, ಅವರು ಸುಟ್ಟೋಗ್ತಾರೆ. ಸೊ ಪ್ರಹ್ಲಾದ ಬೆಂಕಿಯಿಂದ ಹಂಗೆ ಎದ್ದು ಹೊರಗೆ ಬರ್ತಾರೆ. ಸೊ ಅವರಿಗೆ ಏನೂ ಆಗಿರಲ್ಲ. ಸೊ ಇದೇ ನಾವು ಹೋಲಿಕಾ ದಹನ ಅಂತ ನಾವು ಆಚರಿಸ್ತೀವಿ. ಇವಾಗ ಪೂಜೆ ಎಲ್ಲ ಆಯಿತು. ಸೊ ಎಲ್ರೂ ಬಣ್ಣ ಹಾಕಿ ಎಲ್ರಿಗೂ ವಿಶ್ ಮಾಡ್ಕೊತಾ ಇದ್ದೀವಿ, ಹ್ಯಾಪಿ ಹೋಲಿ ಅಂತ. ಇವಾಗ ನಾನು ನೋಡಿ ಪ್ರಿಯಿಂಗೆ ಬಣ್ಣ ಹಚ್ತಾ ಇದ್ದೀನಿ, ಮತ್ತು ನೆಕ್ಸ್ಟು ಆಕಾಶಿಗೆ ಹಚ್ಚಿದೆ. ಲಾಸ್ಟ್ ಟೈಮ್ ಅವ್ನು ನನ್ನ ಮುಖದ ಮೇಲೆಲ್ಲ ಎಸ್ಬಿಟ್ಟಿದ್ದ, ನಾನು ಹೋಗ್ಲಿ ಅಂತ ಈ ಸತಿ ಸುಮ್ಮನೆ ಹಂಗೆ ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಆಕಾಶು ಹೀನಿಗೆ ಹಚ್ತಾ ಇದ್ದ. ಸೊ ದೀಪಕ್ ಅಂತೂ ಫುಲ್ ರೇಗಿಸ್ತಿದ್ದ. ನೆಕ್ಸ್ಟ್ ಇವಾಗ ನಾನು ದೀಪಕ್ಕಿಗೆ ಹಚ್ತೀನಿ, ದೀಪಕ್ ನಂಗೆ ಹಚ್ತಾರೆ. ಇವಾಗ ನೋಡಿ ದೀಪಕ್ ಮುಖ ಹೆಂಗ್ ಕಾಣಿಸ್ತಿದೆ ಅಂತ. ಇವಂದು ಅಷ್ಟೇ ಮತ್ತೆ ಆಕಾಶ್ದು ಅಷ್ಟೇ, ಮುಖ ನೋಡಿ ಇಬ್ರದ್ದು ಹೆಂಗ್ ಮಾಡಿದ್ದಾರೆ ಎಲ್ರು ಬಣ್ಣ ಹಚ್ಚಿ. ಫ್ರೆಂಡ್ಸ್, ನನ್ನ ಮುಖ ನೋಡಿ ಹೆಂಗ್ ಮಾಡಾಕ್ಬಿಟ್ರು. ಯಾರು ಗೊತ್ತಾ ಮಾಡಿರೋದು? ಇವ್ರಿಬ್ರೇ ನೋಡಿ ಫ್ರೆಂಡ್ಸ್. ನೀವು ಇವಾಗ ನೋಡ್ತಿದ್ದೀರಲ್ಲ, ಸೊ ಎಲ್ಲರೂ ಪೂಜೆ ಮಾಡಾಯಿತು. ಸೊ ಅದಕ್ಕೆ ಇವಾಗ ಫುಲ್ಲು ಬೆಂಕಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಾದಮೇಲೆ ನಾವು ಫ್ಯಾಮಿಲಿ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ ಮತ್ತು ವೀಡಿಯೋಸ್ ಎಲ್ಲ ಮಾಡಿದ್ವಿ. ಸೊ ಇವರು ಜ್ಯೋತಿ ಕೋಮಲ್ ಗೊತ್ತಲ್ವ ನಿಮಗೆ, ದೀಪಕ್ ಅವರ 3ನೇ ಅಕ್ಕ ಅವ್ರ ಮಕ್ಕಳು ಇವರು. ಸೊ ಇವಾಗ ನೀವು ನೋಡ್ತಿರ್ಬೋದು, ಇದನ್ನು ಫುಲ್ಲು ಅಂದರೆ ಇದೆಲ್ಲ ಪೂರ್ತಿ ಸುಟ್ಟೋಗ್ಬೇಕು. ಅಲ್ಲಿವರೆಗೂ ಇವರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಮತ್ತು DJ ಎಲ್ಲ ಹಾಕಿರ್ತಾರೆ, ಮತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಕೂಡ ಮಾಡಿರ್ತಾರೆ. ನೀವು ನೋಡ್ತಿರ್ಬೋದು. ಈ ಹಬ್ಬಕ್ಕೆ ನೈಟು ಎಲ್ರೂ ಒಂದೇ ಕಡೆ ಸೇರಿ ಇದೆಲ್ಲ ಮಾಡ್ತಾರೆ. ಒಂಥರ ಚೆನ್ನಾಗಿರುತ್ತೆ, ಎಲ್ಲರೂ ಒಂದೇ ಕಡೆ ಸೇರೋದು ಮತ್ತು ಈ ಥರ ಹಬ್ಬ ಒಟ್ಟಿಗೆ ಮಾಡೋದು, ಈ ಥರ ಎಲ್ಲ ಎಲ್ರಿಗೂ ಖುಷಿ ಅಲ್ವಾ. ಸೊ ನೆಕ್ಸ್ಟು ಲಾಸ್ಟಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಸ್ಕೈ ಶಾಟ್ಸ್ ಎಲ್ಲ ಹೊಡೆದ್ರು ಫ್ರೆಂಡ್ಸ್. ಅದನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ಕೈ ಶಾಟ್ಸ್ ಹೊಡೆದಿದ್ದಾರೆ.
ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬೆಳಗ್ಗೆ ಇನ್ನೊಂದು ಪೂಜೆ ಇರುತ್ತೆ. ಸೊ ಈ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಫ್ರೆಂಡ್ಸ್, ಫುಲ್ಲು ಬಣ್ಣ ಆಗ್ಬಿಟ್ಟೈತೆ, ಅದಕ್ಕೆ ನೀಟಾಗೆಲ್ಲ ತೊಳಿತಾ ಇದ್ದೀನಿ. ಇಲ್ಲಾಂದರೆ ಫುಲ್ಲು ಪಿಂಪಲ್ಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ನನಗಂತೂ. ನೋಡಿ ಇವಾಗ ಏನಿಗೆ ಹೇಳ್ತೀನಿ. ನಾನು ಸ್ನಾನ ಮಾಡಿದೆ, ಬಂದ್ಬಿಟ್ಟು ಫುಲ್ ಕಲರ್ ಆಗೋಯ್ತು, ಮುಖ ಎಲ್ಲ ಕಲರ್ ಆಗೋಯ್ತು. ಫ್ರೆಂಡ್ಸ್, ಎಷ್ಟು ಗಂಟೆ ಹೇಳಿ ಇವಾಗ? 11:30. ಈಗ ಸ್ನಾನ ಮಾಡೋನೆ. ತಲೆದೆಲ್ಲ ನೋಡಿದ್ರು ಫ್ರೆಂಡ್ಸ್ ಕಲರ್, ಅದಕ್ಕೆ ಸ್ನಾನ ಮಾಡಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಎಣ್ಣೆ ಹೇಳಿದ್ನಲ್ಲ ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಇವತ್ತು 6 o'clock ಎದ್ದು ರೆಡಿಯೆಲ್ಲ ಆಗಿ ಇವಾಗ ಟೈಮ್ ಬಂದು 6:30. ಸೊ ಅಲ್ಲಿ ಪೂಜೆ ಮಾಡಬೇಕು, ಅದಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ ಬನ್ನಿ. ಇವಾಗ ನಿನ್ನೆ ನೈಟ್ ನಾವಲ್ಲಿ ಪೂಜೆ ಮಾಡಿ ಹೋಲಿಕಾ ದಹನ್ ಮಾಡಿದ್ವಲ್ಲ, ಸೊ ಅಲ್ಲಿಗೆ ಬಂದು ನಾವು ಇವಾಗ ಒಂದು ಕಡೆ ಕುತ್ಕೊಂಡು ಅಕ್ಕಿ ಮತ್ತು ಗೋಧಿನ ನಾವು ಒಂದು ಕಡೆ ಇಟ್ಟು ಅದ್ರ ಮೇಲೆ ಬಣ್ಣ ಹಾಕಿ ಅದ್ರ ಸುತ್ತ ಹೂವು ಹಾಕಿ ನಾವು ಪೂಜೆ ಮಾಡಬೇಕಾಗುತ್ತೆ. ಮತ್ತು ನಾವು ಒಂದು ಚೌರಿಗೆ ಅಥವಾ ಯಾವುದರ ಪಾತ್ರೆಯಲ್ಲಾದರೂ ನೀರು ತಂದು ನಾವು ಅದನ್ನು ಸುಟ್ಟಿರ್ತೀವಲ್ಲ, ಅದನ್ನು ನಾವು ಕೂಲ್ ಮಾಡಬೇಕು. ಅಂದರೆ ಅದನ್ನು ಮಾಡೋದ್ರಿಂದ ನಮ್ಮಲ್ಲಿರೋ ಕೆಟ್ಟದು ಅಥವಾ ಏನೇ ಇದ್ರೂ ಹೋಗುತ್ತೆ ಅನ್ನೋದು ಇಲ್ಲಿ ಹಿಂದಿನ ನಂಬಿಕೆ. ಮತ್ತು ಅದನ್ನು ತಣ್ಣಗೆ ಮಾಡೋದ್ರಿಂದ ನಾವು ಕೂಡ ತಣ್ಣಗಿರ್ತೀವಿ, ಅಂದರೆ ನಮ್ಮನೇನೂ ಕೂಡ ಶಾಂತಿಯಾಗಿರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಸೊ ಅದನ್ನು ನೀರೆಲ್ಲ ಹಾಕಿ ಸುತ್ತ ಬಂದು ನೋಡಿ ಇವಾಗ ಪೂಜೆ ಮಾಡಿದ್ವಿ. ಇದ್ರ ಸುತ್ತ ನಾವು ಒಂದು 3 ಸುತ್ತು ಸುತ್ತಬೇಕು, ಅಂದರೆ ಪ್ರದಕ್ಷಿಣೆ ಹಾಕಬೇಕು. ನಾನು ಪ್ರದಕ್ಷಿಣೆ ಹಾಕಾಯಿತು. ನೆಕ್ಸ್ಟ್ ಇವಾಗ ದೀಪಕ್ ಪ್ರದಕ್ಷಿಣೆ ಹಾಕ್ತಾರೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.